ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೆಂಡತಿಯ ತಂಗಿಯ ಮೇಲೆ ಕಣ್ಣು ಹಾಕಿದ್ದಾನೆ ಪಾಪಿ. ಲೈಂಗಿಕ ದೌರ್ಜನ್ಯಕ್ಕೆ ಆಕೆ ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಹೇಯ ಕೃತ್ಯ ಎಸಗಿದ್ದಾನೆ. ಹೆಂಡತಿಯ ತಂಗಿಯ ಮಗುವನ್ನೇ ಕೊಲೆ ಮಾಡಿದ್ದಾನೆ ಪಾಪಿ. ಕೊಡಗು ಜಿಲ್ಲೆ ಚಿಕ್ಕಪೇಟೆ ಲೈನ್ ಮನೆಯಲ್ಲಿ ನಡೆದಿರುವಂತಹ ಘಟನೆ. 4 ವರ್ಷದ ಪುಟ್ಟ ಕಂದಮಾರು ಚರಣ್ ಅಂತ ಹೇಳಿ ಆ ಕಂದನ ಹೆಸರು. ಮೃತಪಟ್ಟಂತಹ ದುರ್ದೈವಿ ಆ ಬಾಲಕ ಸುಚಿತ್ರಾ ಪಂಪನಗೌಡ ದಂಪತಿಯ ಪುತ್ರ ಈತ ಚರಣ್ ಅಂತ ಹೇಳಿ. ಸುಚಿತ್ರಾ ಅಕ್ಕನ ಪತಿ ಪ್ರತಾಪ್ನಿಂದಲೇ ಈ ಒಂದು ಕೃತ್ಯ ಎಸಗಿರೋದು. ಲೈಂಗಿಕ ಸಂಪರ್ಕಕ್ಕೆ ಆಕೆ ನಿರಾಕರಿಸಿದ್ಲು ಅನ್ನುವಂಥ ಆಕ್ರೋಶದಿಂದ ಈತ ಈ ರೀತಿಯಾದಂಥ ಕೃತ್ಯವನ್ನ ಎಸಗಿದ್ದಾನೆ. ಸುಚಿತ್ರಾಗೂ ಕೊಡಲಿಯಿಂದ ಹಲ್ಲೆಯನ್ನ ಮಾಡಿ ಗಾಯಗೊಳಿಸಿದ್ದಾನೆ ಆರೋಪಿ. ವಿರಾಜಪೇಟೆ ನಗರ ಪೊಲೀಸರಿಂದ ಆರೋಪಿ ಪ್ರತಾಪ್ನ ಬಂಧನ ಆಗದೆ ಸ್ಥಳಕ್ಕೆ ಕೊಡಗು ಎಸ್ಪಿ ಬಿಂದುವಣಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ತಕ್ಕ ಪಾಠ ಈತನಿಗೆ ಆಗಲೇಬೇಕು. ಹೆಂಡತಿಯ ತಂಗಿ ಅಂದರೆ ಸಂಬಂಧಕ್ಕೆ ಬೆಲೆ ಇಲ್ಲ ಅನ್ನೋದು ಯಾವಾಗಲೂ ಸಾಬೀತಾಗಿದೆ. ಈ ನಡುವೆ ಹೆಂಡತಿಯ ತಂಗಿಯ ಮೇಲೆ ಈತ ಕಣ್ಣು ಹಾಕಿದ್ದಾನೆ. ಜೊತೆಗೆ ಆಕೆ ಲೈಂಗಿಕ ದೌರ್ಜನ್ಯಕ್ಕೆ ಆಗೋದಿಲ್ಲ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸಿದ ನಂತರದಲ್ಲಿ ಆಕೆ ಮೇಲೆಯೂ ಕೂಡ ಹಲ್ಲೆಯನ್ನು ಮಾಡ್ತಾನೆ. ಹಾಗೆ ಆ ಪುಟ್ಟ ಕಂದಮ್ಮ ಆ ಮಗುವಿನ ಒಂದು ಈ ರೀತಿಯಾಗಿ ಮಗುವನ್ನೇ ಕೊಲೆ ಮಾಡ್ತಾನೆ ಈ ಪಾಪಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇವರಿಗೆ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು. ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಚಿಕ್ಕಪೇಟೆ ಜಾಗ ಇರುವಂತಹ ಲೈನ್ ಮನೆಯಲ್ಲಿ ಒಂದು 4 ವರ್ಷದ ಮಗುವಿನ ಡೆತ್ ಆಗಿದೆ ಎನ್ನುವ ಇಂಟಿಮೇಷನ್ ನಮಗೆ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯೇ ಆ ಲೈನ್ ಮನೆಯಲ್ಲೇ ವಾಸವಿರುವಂತಹ ಒಬ್ಬ ಆರೋಪಿ ಪ್ರತಾಪ್ ಅನ್ನೋನು ಮಾಡಿರ್ತಾನೆ ಎಂಬ ನಮಗೆ ಮಾಹಿತಿ ಬಂದ ಮೇರೆಗೆ ವಿರಾಜಪೇಟೆ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ನಾವು ದಾಖಲು ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಪರೀಕ್ಷೆ ಹಾಗೆ ಇದು ಆರೋಪಿನ ದಸ್ತಗಿರಿ ಮಾಡುವಂತಹ ಒಂದು ಪ್ರೊಸೀಜರ್ ನಾವಿಲ್ಲಿ ಮಾಡ್ತಿದ್ದೀವಿ. ಮುಂದೆ ಏನೇನು ಕ್ರಮ ತಗೊಳ್ತೀವಿ ಅನ್ನೋದನ್ನು ಪ್ರೊಸೀಜರ್ ಮಾಡಾದ್ಮೇಲೆ ನಿಮಗೆ ತಿಳಿಸ್ಕೊಡ್ತೀವಿ. ನಾವು ಅಟ್ ಪ್ರೆಸೆಂಟು ಒಂದು FIR ದಾಖಲಾಗಿದೆ. ವೈದ್ಯಕೀಯ ಪರೀಕ್ಷೆ ಹಾಗೂ ದಸ್ತಗಿರಿ ಮಾಡುವಂತಹ ಒಂದು ಪ್ರೊಸೀಜರಲ್ಲಿ ಅದನ್ನು ನಾವಿನ್ನು ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ ನಡೆದಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ಒಂದೇ ಕುಟುಂಬದವರು ಆಗಿದ್ರು ಅಂತ ಇಲ್ಲಿ ನೀಡಿದಂತಹ ಕಂಪ್ಲೇಂಟ್ ಹಾಗೂ ಆರೋಪಿ ಒಂದೇ ಕುಟುಂಬದವರು. ಅವರ ಮಧ್ಯೆ ಒಂದು ಅನೈತಿಕ ಸಂಬಂಧ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಜಗಳ ಆಯಿತು. ಆ ಒಂದು ಜಗಳದಲ್ಲಿ ಮಗುವಿಗೆ ಗಾಯ ಆಗಿ ಮಗು ಸಾವನ್ನಪ್ಪಿದೆ ಅನ್ನುವ ಮಾಹಿತಿ ನಮಗೆ ಪ್ರಥಮವಾಗಿ ಸಿಕ್ಕಿರುವಂಥದ್ದು. ಯಾವಾಗ ನಡೆದ ಘಟನೆ? ಯಾವಾಗ ನಡೆದಿದ್ದು? ಇದು ನಮಗೆ 12ನೇ ತಾರೀಕು ಬೆಳಿಗ್ಗೆ ಗೊತ್ತಾಗುತ್ತೆ. ಬೆಳಗಿನ ಜಾವ ನಡೆದಿರಬಹುದು ಅನ್ನೋದು ನಮಗೆ ಬಂದಂಥ ಮಾಹಿತಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಮಾಗ್ಲಮನೆ ದೂರವಾಣಿ ಸಂಪರ್ಕದಲ್ಲಿ. ಲೋಹಿತ್, ಪುಟ್ಟ ಕಂದಮ್ಮನನ್ನೇ ಆತ ಕೊಲೆ ಮಾಡ್ತಾನೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ? ಹೆಂಡತಿಯ ತಂಗಿ ಮೇಲೆ ಕಣ್ಣು ಹಾಕಿದ್ದ ಪಾಪಿ ಅನ್ನೋದೇ ಇಲ್ಲಿ ಮೇನ್ ರೀಸನ್ ಅಥವಾ ಹಿಂದೆ ಏನಾದರೂ ದ್ವೇಷ ಸೇಡ್ ಏನಾದರೂ ಇತ್ತ? ಜೊತೆಗೆ ಹಲ್ಲೆಗೊಳಗಾದಂಥ ಮಹಿಳೆಯ ಕಥೆ ಏನು, ಆರೋಗ್ಯ ಸ್ಥಿತಿ ಹೇಗಿದೆ? ಎಸ್ ದಿವ್ಯಾ, ಏನಂತಂದ್ರೆ ಈ ಘಟನೆ ನಡೆದಿರುವಂತದ್ದು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಚಿಕ್ಕಪೇಟೆ ಅನ್ನೋ ಒಂದು ಸ್ಥಳದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಏನು ಆ ಹೆಂಡತಿಯ ತಂಗಿಯ ಮೇಲೆ ಆತ ಏನು ಪ್ರತಾಪ್ ಆತ ಏನಿದ್ದ ಆತ ಲೈಂಗಿಕ ದೌರ್ಜನ್ಯ ಮಾಡಲು ಯತ್ನಿಸ್ತಾನೆ. ಆ ಸಂದರ್ಭದಲ್ಲಿ ಆಕೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಆಕೆಯ ಮಗ ಏನಿದ್ದಾನೆ 4 ವರ್ಷದ ಚರಣ್ ಎಂಬಾತನನ್ನ ಅಲ್ಲಿ ಕೊಲೆ ಮಾಡಿರ್ತಕ್ಕಂಥದ್ದು. ಆಕೆ ಹೊರಗೆ ಹೋಗಿ ಬಂದಂತ ಸಂದರ್ಭದಲ್ಲಿ ಆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಈ ಹಿಂದೆ ಕೂಡ ಆಕೆಯ ಮೇಲೆ ಕೂಡ ಸಾಕಷ್ಟು ಬಾರಿ ಆತ ದೌರ್ಜನ್ಯವನ್ನು ಕೂಡ ನಡೆಸಿದ್ದ ಅಂತಾನೆ ಹೇಳ್ಬೋದು. ಅಂದ್ರೆ ಏನು ಈ ಸುಚಿತ್ರಾ ಎಂಬ ಮಹಿಳೆ ಏನಿದ್ದಾಳೆ ರಾಯಚೂರು ಮೂಲದ ಪಂಪನಗೌಡ ಎಂಬಾತನನ್ನು ಕೂಡ ವಿವಾಹ ಆಗಿರ್ತಾಳೆ. ಕಳೆದ 2 ದಿನಗಳ ಹಿಂದೆಯಷ್ಟೇ ಏನು ಚಿಕ್ಕಪೇಟೆಯ ಮನೆ ಕೂಡ ಬಂದ ಸಂದರ್ಭದಲ್ಲಿ ಈ ಒಂದು ಘಟನೆಗೆ ಆತ ಮುಂದಾಗಿರ್ತಕ್ಕಂಥದ್ದು. ಆಕೆ ಏನು ನಿನ್ನೆ ದಿನ ಕೂಡ ನಾನು ರಾಯಚೂರಿಗೆ ಹೋಗ್ತೀನಿ ಅನ್ನೋ ಒಂದು ಹೇಳಿದ ಸಂದರ್ಭದಲ್ಲಿ ಆಕೆಯನ್ನ ಮತ್ತೆ ಲೈಂಗಿಕ ಕ್ರಿಯೆಗೆ ಬಳಸ್ಕೊಳ್ಳೋದು ಆತ ಮುಂದಾಗ್ತಾನೆ. ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಆಕೆಯ ಮೇಲೆ ಆಕೆಯ ಒಂದು ಸಿಟ್ಟಿಗೆ ಆಕೆಯ ಮಗನನ್ನ ಮೇಲೆ ಹಲ್ಲೆ ಮಾಡಿರುವಂತ, ಜೊತೆಗೆ ಇನ್ನೊಬ್ಬ ಮಗನ ಕೂಡ ಹಲ್ಲೆ ಮಾಡಿ ಜೊತೆಗೆ ಆಕೆಯ ಮೇಲೆ ಕೂಡ ಹಲ್ಲೆಯನ್ನ ನಡೆಸಿರುವಂತ ಪ್ರಕರಣ ಇದೀಗ ಬೆಳಕಿಗೆ ಬಂದಿರ್ತಕ್ಕಂಥ. ಸದ್ಯ ಇಬ್ಬರನ್ನು ಕೂಡ ವಿರಾಜಪೇಟೆ
ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನ ಪಡ್ತಿರ್ತಕ್ಕಂಥದ್ದು. ಅಂದ್ರೆ ಏನು ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಇಳಿದ್ರೆ ಒಂದಷ್ಟು ರೀತಿಯಲ್ಲಿ ಘಟನೆಗಳು ನಡೆದಿರ್ತಕ್ಕಂಥದ್ದು. ಹೀಗಾಗಿ ಏನು ಘಟನೆ ನಡೆದಂತ ಮರುದಿನ ಏನು ಕೊಡಗು SP ಬಿಂದುಮಣಿ ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಏನು ಕೃತ್ಯ ನಡೆಸಿದಂತಹ ಪ್ರತಾಪ್ ಎಂಬಾತ ಏನಿದ್ದಾನೆ ಆತನನ್ನು ಕೂಡ ಈ ಒಂದು ಇದೀಗ ಪೊಲೀಸರು ವಶಕ್ಕೆ ಕೂಡ ಪಡೆದುಕೊಂಡಿರುವಂತದ್ದು. ಈ ಒಂದು ಘಟನೆ ನಿಜಕ್ಕೂ ಒಂದು ರೀತಿಯಲ್ಲಿ ಹೇಯ ಕೃತ್ಯ ಅಂತಾನೆ ಹೇಳ್ಬೋದು. ತನ್ನ ತಂಗಿ ಏನೋ ಅಕ್ಕನ ತಂಗಿಯ ಮೇಲೆ ಈ ತರ ಒಂದು ಕೃತ್ಯ ನಡೆಸಿರುವಂತ ನಿಜಕ್ಕೂ ಒಂದು ರೀತಿಯಲ್ಲಿ ಹೇಯ ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ದಿವ್ಯಾ. ಅಕ್ಕ ಆಗಿರಬಹುದು, ಅವರ ಕುಟುಂಬಸ್ಥರು ಏನಾದ್ರು ಹೇಳ್ತಾ ಇದ್ದಾರಾ? ಹೇಗೆ ಸಂಪರ್ಕಕ್ಕೆ ಏನಾದ್ರು ಸಿಕ್ಕಿದ್ರಾ? ಸದ್ಯ ಇದೀಗ ಏನು ವಿರಾಜಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆತ ಪ್ರತಾಪ್ ಎಂಬಾತ ಏನಿದ್ದಾನೆ ಆತನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನ ಒಳಪಡಿಸಿರುವಂತದ್ದು. ಈಗ ಮೇಲ್ನೋಟಕ್ಕೆ ಈಗ ಏನು ಸುಚಿತ್ರ ಎಂಬರು ಕಂಪ್ಲೇಂಟ್ ಅನ್ನ ಕೂಡ ನೀಡಿರುವಂತದ್ದು. ಜೊತೆಗೆ ಕುಟುಂಬಸ್ಥರು ಕೂಡ ಕಂಪ್ಲೇಂಟ್ ನೀಡಿ ಆತನ ವಿರುದ್ಧ ಕೂಡ ಸೂಕ್ತ ಕ್ರಮದ ಒಂದು ಕ್ರಮಕ್ಕೆ ಹೇಳಿದ ಹಿನ್ನೆಲೆಯಲ್ಲಿ ಪೊಲೀಸರು ಇದೀಗ ಸದ್ಯ ಆತನನ್ನ ಬಂಧಿಸಿ ವಿಚಾರಣೆ ನಡೆಸಿರ್ತಕ್ಕಂಥ. ಬೇರೆ ಯಾವ್ದಾದ್ರು ಬೇರೆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸಿರುವಂತದ್ದು. ಕೇವಲ ಇದೊಂದೇ ವಿಚಾರನ, ಬೇರೆ ವಿಚಾರದಲ್ಲಿ ಆ ಮಗನನ್ನ ಏನು ಚರಣ್ ಎಂಬಾತನನ್ನ ಕೊಲೆ ಮಾಡಿದ್ದಾನೆ ಎಂಬ ವಿಚಾರದ ಕುರಿತು ಪೊಲೀಸರು ತನಿಖೆಯನ್ನು ಕೂಡ ನಡೆಸಿರ್ತಕ್ಕಂಥ. ನಿನ್ನೆ ದಿನ ಕೂಡ ಏನು ಕೊಡಗು SP ಬಿಂದುಮಣಿ ಏನಿದ್ದಾರೆ ಘಟನೆ ನಡೆದಂತ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಜೊತೆಗೆ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.